ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ವಿಸಿಟಿಂಗ್ ಕಾರ್ಡನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ನಾನು ಏನು ಮಾಡಿದ್ದೀನಿ ಅಂದರೆ ವೈಲ್ಡಲ್ಲಿ ಒಂದು ವಿಸಿಟಿಂಗ್ ಕಾರ್ಡನ್ನು ತೊಗೊಂಡಿದ್ದೀನಿ. 3.5 ಇಂಚಸ್ ಇಂಟು 2 ಅನ್ನು ತೊಗೊಂಡಿದ್ದೀನಿ ಮೆಜರ್ಮೆಂಟು. ಹಾಗೆ ಮಾರ್ಜಿನ್ಸನ್ನು 0.1 ತೊಗೊಂಡಿದ್ದೀನಿ. ಸೊ ಈ ಪೇಜನ್ನು ನಾನು ಪೇಜ್ ಹೇಗೆ ತೊಗೋಬೇಕು ಅಂತ ಈ ಒಂದು ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದರಲ್ಲಿ ನೀವು ನೋಡಿ ಕಲಿಬೋದು. ನೆಕ್ಸ್ಟ್ ನೋಡಿ ಪೇಜನ್ನು ಡಿಸೈನ್ ಮಾಡಲಿಕ್ಕೆ ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ರೆಕ್ಟ್ಯಾಂಗಲ್ ಟೂಲನ್ನು ತೊಗೊತಾ ಇದ್ದೀನಿ. ರೆಕ್ಟ್ಯಾಂಗಲ್ನ ಟೂಲ್ನ ಸಹಾಯದಿಂದ ನಾನು ಶೇಪನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಈ ಶೇಪಿಗೆ ಕಲ್ಲರನ್ನು ಫಿಲ್ ಮಾಡಬೇಕು. ಪಾಯಿಂಟರ್ ಟೂಲ್ನ ಸಹಾಯದಿಂದ ಇಲ್ಲಿ ನಾನೊಂದು ಕಲ್ಲರನ್ನು ಫಿಲ್ ಮಾಡ್ತಾ ಇದ್ದೀನಿ. ಸೊ ನನಗೆ ಕಲ್ಲರನ್ನು ಸೆಟ್ ಮಾಡಬೇಕು ಅಂದರೆ ಈ ಕಲರ್ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಫಿಲ್ ಸ್ಟ್ರೋಕ್ ಅಂತ ಇದೆ. ಈ ಫಿಲ್ ಸ್ಟ್ರೋಕಲ್ಲಿ ನಾವು ಸ್ಟ್ರೋಕನ್ನು ತೆಕ್ಕೊಳ್ಳೋಣ. ಸೊ ಈ ಸ್ಟ್ರೋಕನ್ನು ತೆಗೆದಿದ್ದೀನಿ. ಸೊ ಈಗ ನಾನು ಇನ್ನೊಂದು ಶೇಪನ್ನು ಹಾಕಬೇಕು. ಪಾಲಿಗಾನ್ ಟೂಲನ್ನು ತಗೊತಾ ಇದ್ದೀನಿ. ಪಾಲಿಗಾನ್ ಟೂಲನ್ನು ತಗೊಂಡು ನಾನು ಶೇಪನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ನಾನು ಶೇಪ್ ಅಂತ. ಸೊ ಈ ಶೇಪಿಗೆ ನಾನು ಬೇರೆ ಕಲರನ್ನು ಫಿಲ್ ಮಾಡ್ತೀನಿ. ಸ್ವಲ್ಪ ನಾನು ಕಲರ್ ಫಿಲ್ ಮಾಡ್ಕೊಂಡು. ಸೊ ಈಗ ನಾನಿಲ್ಲಿ ಈ ಶೇಪಿಗೆ ಇನ್ನೊಂದು ಡಿಫ್ರೆಂಟ್ ಆಫ್ ಶೇಪ್ಸ್ ಅನ್ನು ಹಾಕ್ತೀನಿ. ಇಲ್ಲ ಈ ಕಲರ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಅದು ಕಲರನ್ನು ವೇರಿಯೇಷನ್ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ಸ್ ಇದೆ. ರೆಡ್ ಹಾಕಿದ್ದೀನಿ. ಇಲ್ಲಿಯೂ ಕೂಡ ನಾನು ಅದೇ ಕಲರ್ಸನ್ನು ಅಪ್ಲೈ ಮಾಡ್ಕೊತೀನಿ. ಸೊ ಇದಕ್ಕೂ ಕೂಡ ಸ್ಟ್ರೋಕನ್ನು ತೆಗಿಬೇಕು. ರೈಟ್ ಕ್ಲಿಕ್ ಮಾಡಿ ಫಿಲ್ ಸ್ಟ್ರೋಕಲ್ಲಿ ನೀವು ಸ್ಟ್ರೋಕನ್ನು ನನ್ ಅಂತ ಮಾಡ್ಕೋಬೇಕು. ಈಗ ಅಪ್ಲೈ ಆಯಿತು. ಇನ್ನೊಂದು ಶೇಪನ್ನು ನಾನು ತೊಗೊತಾ ಇದ್ದೀನಿ. ಸೊ ಇಲ್ಲಿ ರೆಕ್ಟ್ಯಾಂಗಲ್ ಟೂಲ್ನ ಸಹಾಯದಿಂದ ಒಂದು ತ್ರಿಭುಜಾಕಾರವನ್ನು ನಾನಿಲ್ಲಿ ತೊಗೊತಾ ಇದ್ದೀನಿ. ತ್ರಿಭುಜಾಕಾರವನ್ನು ತೊಗೊತೀನಿ. ಇನ್ನು ಪಾಯಿಂಟರ್ ಟೂಲ್ನ ಸಹಾಯದಿಂದ ಇದಕ್ಕೆ ನಾನು ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದಕ್ಕಾಗಿ ರೈಟ್ ಕ್ಲಿಕ್ ಮಾಡಿ ನೀವು ಸ್ಟ್ರೋಕನ್ನು ನನ್ ಮಾಡಿ ಇದೇ ರೀತಿಯಾಗಿ ಇದನ್ನು ನಾನು ಕಾಪಿ ಮಾಡ್ತಾ ಇದ್ದೀನಿ. ಇಲ್ಲಿ ಹೊರಗಡೆ ಬಂದು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ಮಾಡಿಕೊಂಡು ಇದನ್ನ ಮಿರರ್ ಮಾಡ್ಕೊಳ್ಳಿ. ಮಿರರ್ ಮಾಡ್ಕೊಬಿಟ್ಟು ಇದನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ. ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ. ಇಲ್ಲಿ ನೀವು ರೊಟೇಟ್ ಟೂಲ್ನ ಸಹಾಯದಿಂದ ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳಿ. ರೀತಿಯಾಗಿ ನಾನು ರೊಟೇಟ್ ಮಾಡಿ ಅದನ್ನ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ನಿಮಗೆ ಟೆಸ್ಟನ್ನು ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಟೆಸ್ಟ್ ಟೂಲ್ನನ್ನು ತಗೊಂಡು ಇಲ್ಲಿ ಸ್ವಲ್ಪ ಇಟ್ಕೊಳ್ಳಿ. ಇಲ್ಲ ನಿಮಗೆ ಕಷ್ಟ ಆಗುತ್ತೆ ಇಲ್ಲಿ ಹೊರಗಡೆ ನೀವು ತೊಗೊಂಡು ಬಂದು ಡ್ರ್ಯಾಗ್ ಮಾಡ್ಕೊಂಡು ಟೈಪ್ ಮಾಡಿದ್ರು ಓಕೆ. ಸೊ ಇಲ್ಲಿ ನಾನು ಕಲರನ್ನು ಚೂಸ್ ಮಾಡ್ತಾ ಇದ್ದೀನಿ. ಮಹೇಶ್ ಎಂಟರ್ಪ್ರೈಸಸ್ ಅಂತ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಮಹೇಶ್ ಎಂಟರ್ಪ್ರೈಸಸ್ಸನ್ನು ಇಲ್ಲಿ ತಂದು ಜೋಡಿಸ್ಬೇಕಾಗುತ್ತೆ. ಸೊ ನಾನು ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊಂಡು ಟೆಸ್ಟಿಗೆ ಸ್ವಲ್ಪ ಹೇಳ್ಕೊಂಡು ಇಷ್ಟು ಚಿಕ್ಕದು ಮಾಡ್ಕೊಳ್ತೀನಿ. ಸೊ ಇದಕ್ಕೆ ನಿಮ್ಗೆ ಕಲರ್ ಬೇರೆ ಹಾಕೋಬೇಕು ಟೆಸ್ಟಿಗೆ ಅಂದರೆ ಈ ಟೆಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ವೈಟ್ ಬೇಕಂದರೆ ವೈಟ್ ಹಾಕೋಬೋದು. ವೈಟನ್ನು ಹಾಕಿ. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಗೆ
ಫೋನ್ ನಂಬರನ್ನು ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಟೆಸ್ಟ್ ಟೂಲ್ನ ಸಹಾಯದಿಂದ ನಾನು ಫೋನ್ ನಂಬರನ್ನು ಹಾಕ್ತಾ ಇದ್ದೀನಿ. ಸೊ ಇಲ್ಲಿಗ ವೈಟ್ ಕಲರ್ ಸೆಲೆಕ್ಟ್ ಆಗಿರುತ್ತೆ. ಕಲರನ್ನು ಬೇರೆ ನೀವು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿಗುತ್ತೆ. ಇಲ್ಲಿ ನಿಮ್ಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ತಗೊಳ್ಳಿ. ಒಂದು ಕಾಲಿಂಗ್ ಲೋಗೋನ ಹಾಕ್ಬೇಕಿರುತ್ತೆ. ಅದಕ್ಕೆ ಫೈಲಲ್ಲಿ ಹೋಗ್ತೀನಿ, ಪ್ಲೇಸ್ಗೆ ಹೋಗಿ ಒಂದು ಲೋಗೋನ ತೊಗೊತಾ ಇದ್ದೀನಿ. ನನ್ನದು ಲೋಗೋ ಎಲ್ಲಿದೆ ಆ ಜಾಗದಿಂದ ಒಂದು ಲೋಗೋನ ನಾನು ತೊಗೊತಾ ಇದ್ದೀನಿ. ನೆಕ್ಸ್ಟ್ ನಾನು ಅಡ್ರೆಸ್ಸನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಇಲ್ಲಿ ಟೆಕ್ಸ್ಟ್ನ ಸೈಜನ್ನು ಸ್ವಲ್ಪ ಚಿಕ್ಕದು ಮಾಡಿಕೊಡಿ. ಈಗ ನಾವು ಇದನ್ನು ಲೊಕೇಶನ್ನಿಂದ ಒಂದು ಲೋಗೋನ ತರಬೇಕಾಗುತ್ತೆ. ಫೈಲ್ ಮೆನು, ಪ್ಲೇಸಿಗೆ ಹೋಗ್ತೀನಿ. ಪ್ಲೇಸಲ್ಲಿ ಇಲ್ಲಿ ಲೊಕೇಶನ್ ಇದು ಒಂದು ಲೋಗೋ ತೊಗೊಂಡಿದ್ದೀನಿ. ಸೊ ನೀವೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೋಬೋದು ಅಥವಾ ಕ್ರಿಯೇಟ್ ಕೂಡ ಮಾಡ್ಬೋದು ಕೋರಲ್ಡ್ರಾದಲ್ಲೆಲ್ಲ. ನೆಕ್ಸ್ಟು ವೆಬ್ಸೈಟನ್ನು ಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಟೆಕ್ಸ್ಟ್ನ ಸೈಜನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಸೊ ಇದಕ್ಕೂ ಈಗ ನಾನು ಮೇಲ್ ಐ ಡಿ ಲೋಗೋವನ್ನು ಹಾಕ್ತಾ ಇದ್ದೀನಿ. ಈಗ ವೆಬ್ಸೈಟನ್ನು ಎಂಟ್ರಿ ಮಾಡಬೇಕು. ನೋಡಿ ಇವಾಗ ಇಲ್ಲಿ
ಸ್ಕ್ಯಾನರನ್ನು ಬೇಕಾದರೂ ನೀವು ಇಲ್ಲಿ ಆ್ಯಡ್ ಮಾಡ್ಬೋದಾಗಿದೆ. ಸ್ಕ್ಯಾನರನ್ನು ಇದ್ದರೆ ನಿಮ್ಮ ಒಂದು ಸ್ಕ್ಯಾನರ್ ಇದ್ದರೆ, ಕಂಪನಿಯ ಸ್ಕ್ಯಾನರ್ ಇದ್ದರೆ ಆ ಸ್ಕ್ಯಾನರನ್ನು ನೀವು ಆ್ಯಡ್ ಮಾಡಿ. ಇಲ್ಲೊಂದು ಸ್ಕ್ಯಾನರನ್ನು ಆ್ಯಡ್ ಮಾಡಿ. ಸೊ ಈ ರೀತಿಯಾಗಿ ಒಂದು ಈಸಿಯಾಗಿ ಒಂದು ವಿಸಿಟಿಂಗ್ ಕಾರ್ಡನ್ನು ರೆಡಿ ಮಾಡ್ಕೋಬೋದು. ಸೊ ನಿಮಗೂ ಕೂಡ ಹಲವಾರು ಡಿಸೈನಲ್ಲಿ ವಿಸಿಟಿಂಗ್ ಕಾರ್ಡ್ ಮಾಡ್ಬೇಕು ಅನ್ಸುತ್ತೆ. ಸೊ ನಾನು ಕೂಡ ಹಲವಾರು ಡಿಸೈನ್ಗಳನ್ನು ನಿಮ್ಗೆ ಅವಾಗ ಹಾಕ್ತಾ ಇರ್ತೀನಿ, ನೋಡಿ ಪ್ರಾಕ್ಟೀಸ್ ಮಾಡಿ. ಸೊ DTPಗೆ ಸಂಬಂಧಿಸಿದಂಥ ಇನ್ಯಾವುದಾದ್ರೂ ಹೊಸ ಕ್ಲಾಸಸ್ ಬೇಕಾದರೆ ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ಇನ್ನೊಂದು ಕವರ್ ಪೇಜ್, ಮ್ಯಾಗ್ಝಿನ್ ಕವರ್ ಪೇಜನ್ನು ರೆಡಿ ಮಾಡೋ ವಿಡಿಯೋ ಮೂಲಕ ಬರ್ತಾ ಇದೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.